ಇದು ನಮ್ಮ ಭೂಮಿಯಲ್ಲಿರುವ ಮೇಲ್ನೀರನ್ನು ತೆಗೆಯುವಂತ ಒಂದು ವಿಧಾನ. ಇದು ಕೆರೆಗಳಿಗೆ, ಬಾವಿಗಳಿಗೆ ನೀರಿಲ್ಲದ ಸ್ಥಳದಲ್ಲಿ ಗುಡ್ಡ ಎತ್ತರ ಇದ್ದ ಅಡಿಭಾಗದಿಂದ ಹಾಕೋದು. ವರ್ಟಿಕಲ್ ಇದು. ವರ್ಟಿಕಲ್ ಬೋರಿಗೆ ಆದ್ರೆ ನಮ್ಗೆ ಪಂಪ್ ಸಿಸ್ಟಮ್ ಬೇಕು. ಇದಕ್ಕೆ ಆದ್ರೆ ಪಂಪ್ ಸಿಸ್ಟಮ್ ಯಾವ್ದು ಬೇಡ. ಇದು ತೆಗೆದ್ರೆ ಪೈಪಲ್ಲಿ ಬಂದ್ಕೊಂಡಿರ್ತದೆ ನೀರು. ನಾಳೆ ಬೋರ್ ಹಾಕಿಯ ನೀರು ಕಮ್ಮಿ ಅಂಡ್ ಐತೆ ಮಲ್ಲ ನೀರು ಸಿಕ್ಕಿಜಿ ಅಂಚೆ ಸಿಕ್ಕನ್ನ ಕಾರಣ ಅಡ್ಡ ಬೋಟ್ ಒಂದಿಂಚಿ ನೀರು ಸಿಕ್ಕಿಡು. ವರ್ಟಿಕಲ್ ಆದ್ರೆ ಅದು ಒಂದು 2 ಲಕ್ಷದ ತನಕ ಬೇಕಾಗ್ತದೆ. ಇದಾದ್ರೆ ಅದು 25,000ದಲ್ಲಿ ನಮಗೆ ಮುಗೀತದೆ. ಅಲ್ಲ, ಕೆಲವೊಂದು ಕಡೆಗಳಲ್ಲಿ ಒಂದು 7-8 ಬೋರ್ ಎಲ್ಲ ತೆಗೆದು ಕೂಡ ನೀರು ಸಿಗದ ಪ್ರದೇಶದಲ್ಲಿ ಇದನ್ನು ಯೂಸ್ ಮಾಡಿ ನೀರು ತೆಗಿತಾ ಇದ್ದಾರೆ. ನಮಸ್ತೆ ವೀಕ್ಷಕರೇ, ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ತಾರನಾಥ್ ಪೂದೆ. ನಾವಿವತ್ತು ಒಂದು ಬೆಟ್ಟ ಪ್ರದೇಶಕ್ಕೆ, ಗುಡ್ಡ ಪ್ರದೇಶಕ್ಕೆ ಅಡ್ಡಲಾಗಿ ತೆಗೆಯುವಂತಹ ಅಡ್ಡ ಬೋರ್ ಒಂದು ವಿಡಿಯೋವನ್ನು ತೋರಿಸಲಿದ್ದೇನೆ. ಅಡ್ಡ ಬೋರ್ ಯಾವ ರೀತಿ ತೆಗೆಯುವುದು ಅನ್ನೋ ಒಂದು ಮಾಹಿತಿಗೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ಒಂದಷ್ಟು ಜನರು ಕೆಲವೊಂದು ನಮ್ಮ ಜಮೀನಿನಲ್ಲಿ ಕೃಷಿಗೋಸ್ಕರ, ನೀರಾವರಿ ಯೋಜನೆಗೋಸ್ಕರ ಒಂದಷ್ಟು ಬೋರ್ವೆಲ್ ಅನ್ನು ನಾವು ತೆಗೆದಿರ್ತೇವೆ. ಆದರೆ ನೀರು ಕೆಲವೊಂದು ಕಡೆಯಲ್ಲಿ ಸಿಗುವುದಿಲ್ಲ. ಆ ಕಾರಣಕ್ಕಾಗಿ ಈ ಅಡ್ಡ ಬೋರನ್ನು ಕೊರೆದು ನೀರನ್ನು ತೆಗೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನಾನು ತೋರಿಸ್ತೇನೆ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ. ನಮಸ್ತೆ ಅಣ್ಣ. ನಮಸ್ತೆ. ಇದು ನೀವು ಕೊರೆಯುವಂತದ್ದು ಎಷ್ಟು ವರ್ಷ ಆಯ್ತು ಈ ಅಡ್ಡ ಬೋರು? ಈಗ 1 ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಅಂದ್ರೆ ಒರಿಜೆಂಟಲ್ ಡ್ರಿಲ್ಲಿಂಗ್ ಮಿಷಿನ್ ಅಂತೇಳಿ, ಎಲೆಕ್ಟ್ರಿಕ್ ಒರಿಜೆಂಟಲ್ ಡ್ರಿಲ್ಲಿಂಗ್ ಮಿಷಿನ್ ಅಂತೇಳಿ. ಇದಂದ್ರೆ ಅಡ್ಡ ಕೊರೆಯುವಂತ ಮಿಷಿನ್. ಇದು ಸಾಧಾರಣ 300 ಫೀಟ್ನವರೆಗೆ ಇದರ ಕೆಪಾಸಿಟಿ ಇದೆ ಈ ಮಿಷಿನ್. ಇದು ನಮ್ಮ ಭೂಮಿಯಲ್ಲಿರುವ ಮೇಲ್ನೀರನ್ನು ತೆಗೆಯುವಂತ ಒಂದು ವಿಧಾನ. ಇದು ಈಗ ಬೋರಿಗೆ ಆದ್ರೆ ಅಡಿ ನೀರು ಮಾತ್ರ ಸಿಗುದು, ಮೇಲ್ನೀರು ಸಿಗುದಿಲ್ಲ. ಆದ ಕಾರಣ ಇದನ್ನು ಕೆರೆಗಳಿಗೆ, ಬಾವಿಗಳಿಗೆ ನೀರಿಲ್ಲದ ಸ್ಥಳದಲ್ಲಿ ಗುಡ್ಡ ಎತ್ತರ ಇದ್ದ ಅಡಿಭಾಗದಿಂದ ಹಾಕೋದು. ಆತರ. ಈಗ ನಾರ್ಮಲ್ ಬೋರಿಗೂ ಈ ಬೋರಿಗೂ ವ್ಯತ್ಯಾಸ? ನಾರ್ಮಲ್ ಬೋರ್ ಅಂದ್ರೆ ಅದೇ ವರ್ಟಿಕಲ್. ಇದು ವರ್ಟಿಕಲ್ ಬೋರಿಗೆ ಆದ್ರೆ ನಮ್ಗೆ ಪಂಪ್ ಸಿಸ್ಟಮ್ ಬೇಕು. ಇದಕ್ಕೆ ಆದ್ರೆ ಪಂಪ್ ಸಿಸ್ಟಮ್ ಯಾವ್ದು ಬೇಡ. ಇದು ತೆಗೆದ್ರೆ ಪೈಪಲ್ಲಿ ಬಂದ್ಕೊಂಡಿರ್ತದೆ ನೀರು. 24 ಗಂಟೆನೂ ಓಪನ್ ಅಲ್ಲಿ ಬಂದ್ಕೊಂಡಿರ್ತದೆ ನೀರು. ಮತ್ತೆ ಈ ಕಲ್ಲೆಲ್ಲ ಇದ್ರೆ ತೆಗಿಲಿಕ್ಕೆ ಆಗ್ತದೆ? ಇದ್ರಲ್ಲಿ ಸಾಧಾರಣ ಕಲ್ಲೆಲ್ಲ ಹೋಗ್ತದೆ, ಆದ್ರೆ ಭಾರಿ ಹಾರ್ಡ್ ಕಲ್ಲು ಹೋಗುದಿಲ್ಲ. ಅಂದ್ರೆ ಇದು ಡಿಗ್ ಹೊಡೆಯುದಿಲ್ಲ. ಇದಂದ್ರೆ ಖಾಲಿ ರೋಲ್ ಮಾಡುದು ಮಾತ್ರ, ಕೊರೆಯೋದು ಮಾತ್ರ. ಇದು ಡಿಗ್ ಹೊಡೆಯುದಿಲ್ಲ. ಆದ ಕಾರಣ ಇದು ಭಾರಿ ಹಾರ್ಡ್ ಕಲ್ಲನ್ನು ಪುಡಿ ಮಾಡುದಿಲ್ಲ. ಈಗ ಕೊರಿಲಿಕ್ಕೆ ಎಷ್ಟೆಲ್ಲ ಆಗ್ತದೆ, ಖರ್ಚೆಲ್ಲ ಹೇಗೆ ಅಂತ? ಖರ್ಚು ಸಾಧಾರಣ ಒಂದು ಬೋರು ತೆಗೆಯುವಾಗ ಸಾಧಾರಣ ಒಂದು 25,000 ತನಕ ಆಗ್ತದೆ. ಕಡಿಮೆ ಖರ್ಚಲ್ಲಿ. ತುಂಬಾ ಕಡಿಮೆ ಉಂಟು? ತುಂಬಾ ಕಡಿಮೆ ಖರ್ಚಲ್ಲಿ ಮುಗೀತದೆ. ಅಂದ್ರೆ ಒಂದು 2 ಲಕ್ಷ ಬೇಕು ಹಾಗಾದ್ರೆ? ಈಗ ವರ್ಟಿಕಲ್ ಆದ್ರೆ ಅದೇ ಒಂದು 2 ಲಕ್ಷದ ತನಕ ಬೇಕಾಗ್ತದೆ. ಇದಾದ್ರೆ ಅದು 25,000ದಲ್ಲಿ ನಮಗೆ ಮುಗೀತದೆ. ಮೊದಲೆಲ್ಲ ಮೇಲ್ ನೀರು ಜಾಸ್ತಿ ಸಿಗ್ತಿತ್ತು, ಈಗ ಮೇಲ್ ನೀರು ಸಿಗುದಿಲ್ಲ. ಈಗ ಅಡಿ ನೀರು ಜಾಸ್ತಿ ಆಗಿದೆ ಬೋರ್ ಎಲ್ಲ ಹಾಕಿ. ಅಲ್ಲ, ಕೆಲವೊಂದು ಕಡೆಗಳಲ್ಲಿ ಒಂದು 7-8 ಬೋರ್ ಎಲ್ಲ ತೆಗೆದು ಕೂಡ ನೀರು ಸಿಗದ ಪ್ರದೇಶದಲ್ಲಿ ಇದನ್ನು ಯೂಸ್ ಮಾಡಿ ನೀರು ತೆಗಿತಾ ಇದ್ದಾರೆ. ಸಿಕ್ಕಿದ ನೀರ ಅಲ್ಲ, ಯಾವುದು ಇದು ಹಾಕಿದ ನೀರು? ಹಾಕಿದ ನೀರು ಬೇಗ ಕೊರಿಲಿಕ್ಕೆ. ಇದಕ್ಕೆ ಪಂಪ್ ಅಲ್ಲಿ ನೀರು ಹಾಕ್ಬೇಕು. ಯಾಕಂದ್ರೆ ಅಲ್ಲಿಂದ ಮಡ್ಡಿ ಹೊರಗೆ ಬರ್ಬೇಕು. ಅದು ಆ ಮಡ್ಡು ಪುಡಿ ಉಂಟಲ್ಲ, ಕಲ್ಲಿನ ಪುಡಿ ಹೊರಗೆ ಬರ್ಬೇಕು. ಅದು ಹೊರಗೆ ಬರ್ಬೇಕಾದ್ರೆ ನೀರಿನ ಮುಖಾಂತರ ಬರ್ಬೇಕದು. ಅಂದ್ರೆ ಇದಕ್ಕೆ ಏರ್ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಏರ್ ಕೊಟ್ರೆ ಸೀದಾ ಏರಲ್ಲಿ ಬರ್ತದೆ. ಇದು ನೀರು ಕೊಟ್ಟು ಮಾಡುದು. ಇದು ಎಷ್ಟು HP ಮೋಟರ್? ಇದು 5 HP ಮೋಟರ್ ಇದು. ಆಮೇಲೆ ರೈಟ್ ಆಂಗಲ್ ಗೇರ್ ಬಾಕ್ಸ್. ಇದು ಕರೆಂಟ್ ಇರ್ಬೇಕು. ಕರೆಂಟ್ ಇಲ್ಲ ಅಂದ್ರೆ 3 BH ಕರೆಂಟ್ ಇಲ್ಲ ಅಂದ್ರೆ ಜನರೇಟ್ ಸಿಸ್ಟಮ್ ಮಾಡ್ಬೇಕಷ್ಟೇ. ಹಾಗೆ. ನೀವು ಈಗ ಅಲ್ಲಿ ನೀರುಂಟಂತ ಗೊತ್ತಾಗೋದು ಹೇಗೆ? ನೀವು ಅದನ್ನು? ನಮಗೆ ನೀರುಂಟು ಅಂತೇಳಿ ಆಪ್ ಅಲ್ಲಿ ನೋಡ್ಲಿಕ್ಕೆ ಆಗ್ತದೆ, ಆದ್ರೆ ಇಷ್ಟೇ ಆಳದಲ್ಲಿ ಸಿಗ್ತದೆ ಅಂತೇಳಿ ಅದು ಕನ್ಫರ್ಮ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಗುಡ್ಡವನ್ನು ನೋಡ್ಕೊಂಡು ಕುರೆಯೋದು. ಅಂದ್ರೆ ಗುಡ್ಡ ಹೈಟ್ ಇದ್ದಷ್ಟು ನಮ್ಗೆ ಅಡಿಯಿಂದ. ಅಲ್ಲ, ನೀರ್ ನೋಡ್ಲಿಕ್ಕೆ ಜನ ಬೇಕಾ? ನೀವೇ ಅದು ನಾವೇ ಮಾಡ್ತೇವೆ. ನಾವೇ ಮಾಡ್ತೇವೆ. ಅದೇ ಇದಕ್ಕೆ ನೀರ್ ನೋಡುವವರು ಯಾರು ಇಲ್ಲ. ಯಾಕಂದ್ರೆ ಇದು ಹೀಗೆ ಅಡ್ಡ ಹೋಗುದಲ್ಲ. ಹೌದು. ಯಾಕಂದ್ರೆ ಈ ಪುತ್ತೂರು, ಸುಳ್ಯ ಈ ಭಾಗದಲ್ಲಿ ತುಂಬಾ ಕಡಿಮೆ. ಯಾಕಂದ್ರೆ ಈ ಕಳಮಡ್ಕ ಆಚೆ ಸೈಡ್ ಎಲ್ಲ ಉಂಟು. ಹೌದೌದು. ಈಗ ಹೊಸ ಬೋರು ಬಂದ ಕಾರಣ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಹೌದು. ಆದ್ರೆ ಕೆಲವೊಂದು ಕಡೆಯಲ್ಲಿ ಸಿಗದ ಕಾರಣ ಇದನ್ನು. ಅದೇ ಕೆಲವು ಕಡೆ ಅದೇ ಅಡಿ ನೀರಿಲ್ಲ. ಹೌದು. ಈಗ ವರ್ಟಿಕಲ್ ಬೋರಿಗೆ ನೀರು ಸಿಗುದಿಲ್ಲ. ಅದಕ್ಕಾಗಿ ಈ ಕೆರೆಗಳಿಗೆ, ಬಾವಿಗಳಿಗೆಲ್ಲ ಇದನ್ನ ಹಾಕಿ ನೀರನ್ನು ತೆಗೆಯುವಂತ ಸಿಸ್ಟಮ್ ಇದು. ಈಗ ಅದ್ರಲ್ಲಿ ಎಷ್ಟು ಇಂಚು ನೀರು ಬರ್ತದೆ ಸಿಕ್ಕಿದ್ರೆ? 2 ಇಂಚು ತನಕ ಬರ್ತದೆ. 2 ಇಂಚು ತನಕ ಬರ್ತದೆ. ಅದಕ್ಕೆ ಅದನ್ನು ಕೆರೆಗಳಿಗೆ ಮತ್ತೆ ಕೆರೆಗಳಿಗೆ ಬಿಟ್ಟು ಆಮೇಲೆ ಅಲ್ಲಿಂದ ಲಿಫ್ಟ್ ಮಾಡುದು. ಅದೇ. ಇದಂದ್ರೆ ಈಗ ಗುಂಡಿ ಮಾಡಿದ್ದು ಸ್ವಲ್ಪ ಅಡಿಯಿಂದ ಹೋಗ್ಲಿ ಅಂತ ಆತರ ಗುಂಡಿ. ಇಲ್ಲಾಂದ್ರೆ ಲೆವೆಲ್ ಇಂದ. ಈ ಗುಡ್ಡ ಪ್ರದೇಶ ಸ್ವಲ್ಪ ಕಡಿಮೆ ಉಂಟಲ್ಲ, ಕಾರಣ
ಹಾಗೆ ಸ್ವಲ್ಪ ಗುಂಡಿ ಮಾಡಿದ್ವಿ. ಈಗ ಬಾವಿಯ ಒಳಗೆ ಕೂಡ ಇಲ್ದು ತೆಗಿಲಿಕ್ಕೆ ಆಗ್ತದ? ಇದು ಬಾವಿಯೊಳಗೆ ಕೂಡ ಹಾಕ್ಲಿಕ್ಕೆ ಆಗ್ತದೆ. ಆದ್ರೆ ರಿಂಗ್ ಹಾಕಿದ ಬಾವಿಯಲ್ಲಿ ಸಾಧಾರಣ 6 ಫೀಟ್ ಗ್ಯಾಪ್ ಬೇಕು. ಅದಂದ್ರೆ ಇದು ಬೇಸಿಗ 5.5 ಫೀಟ್ ಇದೆ. ಆದ ಕಾರಣ 6 ಫೀಟ್ ಗ್ಯಾಪ್ ಇದ್ರೆ ಬಾವಿಯೊಳಗೆ ಕೊರೆಯುವುದು. ಕೊರಿಬಹುದು. ಈಗ 300 ಈಗ ಎಷ್ಟು ಇದು ದೂರ ಹೋಗ್ತದೆ? ಈಗ ಇದು 300 ಫೀಟ್ ಗ್ಯಾಪ್ ಇದರ ಕೆಪಾಸಿಟಿ. ಇದು 300 ಫೀಟ್ ಅಂತ ಹೇಳಿ. ಇದು ಜಾಸ್ತಿ HP ಮೋಟರ್ಗೆ ಜಾಸ್ತಿ ಇದು ಇಲ್ವಾ, ಕೆಪಾಸಿಟಿ ಇಲ್ವಾ? ಕೆಪಾಸಿಟಿ ಇರ್ಬೋದು, ಆದ್ರೆ ಏನಂದ್ರೆ ನಮ್ಗೆ ರಾಡ್ ಇದೊಂದು ಸ್ವಲ್ಪ ಪ್ರಾಬ್ಲಮ್ ಬರ್ತದೆ ಅಂತ ಹೇಳಿ 5 HP ಮೋಟರ್ ಹಾಕಿದ್ದು. ಇದು ಡಿಗ್ಗಿಂಗ್ ಮಾಡುದಿಲ್ಲ? ಇದು ಡಿಗ್ಗಿಂಗ್ ಮಾಡುದಿಲ್ಲ. ಇದರಲ್ಲಿ ಬಂದಿದೆ ಹೈಡ್ರಾಲಿಕ್ ಮಿಷಿನ್ ಬಂದಿದೆ. ಅದಂದ್ರೆ ಲೆಂತ್ ಜಾಸ್ತಿ ಬರ್ತದೆ. ಅದು ಬಾವಿಗೆ ಕೆರೆಗೆ ಹಾಕ್ಲಿಕ್ಕೆ ತಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಇದಂದ್ರೆ ಪೀಸ್ ತಕೊಂಡು ಹೋಗುದು. ಇದೊಂದು ಪೀಸ್ ಇದೊಂದು ಪೀಸ್ ಇದನ್ನ ಎತ್ತಿಕೊಂಡು ಹೋಗಿ ನಮ್ಗೆ ಬಾವಿಗೆಲ್ಲ ಸೆಟ್ ಮಾಡ್ಲಿಕ್ಕೆ ಆಗ್ತದೆ. ಈ ದೊಡ್ಡ ಮಿಷಿನ್ ಆದ್ರೆ ಅದನ್ನ ಎತ್ತಿಕೊಂಡು ಹೋಗ ಅದು ಟ್ರಾಲಿ ಸಿಸ್ಟಮ್ ಅಲ್ಲೇ ಬರ್ತದೆ. ಅದು ಇದನ್ನು ಆಪರೇಟಿಂಗ್ ಮಾಡ್ಲಿಕ್ಕೆ ಜನ ಬೇಕಾ, ನೀವು ಒಬ್ಬರೇ ಸಾಕ ಹೇಗೆ ಅಂತ? ಇಲ್ಲ, ಇದಕ್ಕೆ 3 ಜನ ಬೇಕು. ಹಾಗೆ 3 ಜನ ಬೇಕಾಗ್ತದೆ. ಒಬ್ರು ಆಪರೇಟಿಂಗ್ ಮಾಡ್ಲಿಕ್ಕೆ ಬೇಕು. ಆಮೇಲೆ ಇದಕ್ಕೆ ಮೋಟರ್ ಸಿಸ್ಟಮ್ ಇದ್ರೆ ನಮ್ಗೆ ಈ ಕೆಲಸ ಇಲ್ಲ, ದುಡುವಂತ ಕೆಲಸ ಇರುದಿಲ್ಲ ಮೋಟರ್ ಸಿಸ್ಟಮ್ ಇದ್ರೆ. ಇದು 300 ಫೀಟ್ ಕೊರಿಬೇಕಾದ್ರೆ ಎಷ್ಟು ಟೈಮ್ ಬೇಕು ಅಂತ? ಇದು 300 ಫೀಟ್ ಕೊರಿಬೇಕಾದ್ರೆ ಸಾಧಾರಣ ಈ ಬಲವು ಕಲ್ಲಾದ್ರೆ ಒಂದು 3 ಗಂಟೆಯಲ್ಲಿ ಆಗ್ತದೆ. ಬಲಪದ ಕಲ್ಲು. ಈ ಕಲ್ಲಾದ್ರೆ 3 ಗಂಟೆಯಲ್ಲಿ ಆಗ್ತದೆ. ಅದರಿಂದ ಸ್ವಲ್ಪ ಗಟ್ಟಿ ಕಲ್ಲು ಬಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಕೊಳ್ತದೆ. ಆದ್ರೂ ಒಂದು 5 ಗಂಟೆಯಲ್ಲಿ 300 ಫೀಟ್ ಕೊರಿಯಲಿಕ್ಕೆ ಆಗ್ತದೆ. ಒಂದು ದಿವಸದಲ್ಲಿ ಮುಗೀತದೆ. ಕಲ್ಲೆಲ್ಲ ಇದ್ರೆ ಆಗುದಿಲ್ಲ. ಅದೇ ಕಲ್ಲು ಹಾರ್ಡ್ ಇದ್ರೆ ಮಾತ್ರ ಸ್ವಲ್ಪ ಸ್ಲೋ ಹೋಗ್ತದೆ. ಆಗ್ತದೆ ಸ್ಲೋ ಹೋಗ್ತದೆ. ಹೌದು. ಈಗ ಫೀಟಿಗೆ ಎಷ್ಟು ತಗೊಳ್ಳೋದು ನೀವು? ಈಗ 70 ರೂಪಾಯಿ ಫೀಟಿಗೆ ಇದೆ. 70 ರೂಪಾಯಿ. ತುಂಬಾ 70 ರೂಪಾಯಿ ಅಂದ್ರೆ ಒಂದು 21,000 ರೂಪಾಯಿ ಆಗ್ತದಲ್ಲ? ಅಷ್ಟೇ ಆಗುದು. ಮತ್ತೆ ಇದು ಸೆಟ್ಟಿಂಗ್ ಚಾರ್ಜ್ ಒಂದು 5,000 ಬರ್ತದೆ. ಆಮೇಲೆ ನಮಗೆ ನೀರು ಸಿಕ್ಕಿದ್ರೆ ಇದರೊಳಗೆ ಪೈಪ್ ನಾವು ಹಾಕಿ ಕೊಡ್ತೇವೆ. ಒಳಗಿಂದ ತೂತು ಮಾಡಿ 1 ಇಂಚ್ ಪೈಪ್ ಅನ್ನು ತೂತು ಮಾಡಿ ಒಳಗಿಂದ ಹಾಕಿ ಕೊಡ್ತಾರೆ. ಯಾಕಂದ್ರೆ ಅದು ಎಲ್ಲಿಯಾದ್ರೂ ಮಳೆಗಾಲದಲ್ಲಿ ನೀರು ಜಾಸ್ತಿ ಬಂದು ಜರ್ದ್ರೆ ಅದು ಕ್ಲೀನ್ ಮಾಡ್ಲಿಕ್ಕೋಸ್ಕರ ಅದು ಹಾಕೋದು ಪೈಪ್. ಇದು ಆ ಪೈಪಿನದು ಎಕ್ಸ್ಟ್ರಾ? ಪೈಪ್ನದು ಎಕ್ಸ್ಟ್ರಾ ಅವರು ಮನೆಯವರು ತಂದು ಕೊಡ್ತಾರೆ. ನೀವು ಈ ಕಡೆ ಎಲ್ಲ ಕಡೆ ಹೋಗ್ತೀರಾ ನೀವು ತೆಗಿಲಿಕ್ಕೆ? ಎಲ್ಲಿ ಬೇಕಾದ್ರೂ ನಾವು ಹೋಗ್ತೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೇ ಹೇಳಿದ್ರು ನಾವು ಹೋಗ್ತೇವೆ. ಅಂದ್ರೆ ಜನಗಳಿಗೆ ಒಂದು ನೀರಿನ ಅಭಾವ ಎಲ್ಲ ಕಡೆ ಇರ್ತದೆ. ಈಗಿನ ಕಾಲದಲ್ಲಿ ನೀರಿದ್ದೇ ಸಮಸ್ಯೆ ಇರ್ತದೆ. ಹಾಗೆ ಇದು ಭೂಮಿಯ ಅಡಿಗೆ ಭಾಗಕ್ಕೆ ಹೋಗುವಂತದಲ್ಲ, ಅಡ್ಡವಾಗಿ ಹೋಗುವಂತ ಮೇಲ್ನೀರು ಮಾತ್ರ ಸಿಗ್ತದೆ. ನಮ್ಗೆ ಅಂದ್ರೆ ನೀರು ಅಷ್ಟು ಮೇಲ್ನೀರು ಅಷ್ಟು ಒಳ್ಳೇದಿರ್ತದೆ. ಅದು ಹೌದೌದು. ಅದೇ ನಿರಂತರ ಬರ್ತಾ ಇರ್ತದೆ. 24 ಗಂಟೆಯು ನೀರು ಬಂದ್ಕೊಂಡೇ ಇರ್ತದೆ. ಕರೆಂಟ್ ಬೇಕಂತಿಲ್ಲ. ನಮ್ಗೆ ಯಾವಾಗ ಬೇಕಾದ್ರೂ ಒಂದು ಗುಂಡಿ ತಕೊಂಡು ಗುಂಡಿಯಲ್ಲಿ ಹಾಕಿ ಇದು ಮಾಡಬಹುದು. ಇಲ್ಲಾಂದ್ರೆ ಕೆರೆಗೆ ಹಾಕಿ ಕೆರೆಯಿಂದ ಲಿಫ್ಟ್ ಮಾಡಬಹುದು. ಈಗ ಕೆಲವೊಬ್ರು ಈಗ ಇದರಿಂದಲೇ ಸೊರಂಗ ಕೊರಿತಾ ಹೋಗ್ತಾರೆ. ಇದು ನೀರು ಸಿಕ್ಕಿದ್ರೆ ಜಾಸ್ತಿ ಸಿಗ್ಲಿಕ್ಕೆ ಬೇಕಾಗಿ ಇಲ್ಲಿ ಕೊರಿಬಹುದಾ? ಹೀಗೆ ಇದ್ರಲ್ಲಿ ಅಂದ್ರೆ ನಮಗೆ ಸುರಂಗ ಕುರಿಬೇಕಾದ್ರೆ ನಮಗೆ ಗಟ್ಟಿ ಕಲ್ಲನ್ನು ಕೊರಿಲಿಕ್ಕೆ ಈಗಿನ ಮೊದಲಿನ ಜನಗಳೆಲ್ಲ ಕುರಿತಿದ್ರು. ಈಗಿನ ಜನಗಳಿಗೆ ಅದು ಸಾಧ್ಯವಿಲ್ಲ. ಅದು ಅದಕ್ಕಾಗಿ ಇದನ್ನ ಯೂಸ್ ಮಾಡಿ. ಈಗ ಒಂದು ಕಡೆ ಈಗ ಇಲ್ಲಿ ಯೂಸ್ ಮಾಡಿದ್ರೆ ಇನ್ನು ಸ್ವಲ್ಪ ಈಚೆ ಮಾಡಿ ಇನ್ನೊಂದು ಬೇಕಾದ್ರೆ ಹೊಡಿಬಹುದು ಇದೇ ಗುಂಡಿಗೆ. ನೋಡಿ ಈಗ ಸ್ವಲ್ಪ ನೀರು ಬರ್ತಾ ಉಂಟು. ನೋಡಿ ನೀರು ಬರ್ತಾ ಉಂಟು. ನೋಡಿ ಇವಾಗ ಸ್ವಲ್ಪ ನೀರು ಬರ್ತಾ ಉಂಟು. ನೋಡಿ ಇದು ಇನ್ನು ಮುಂದಕ್ಕೆ ಹೋದಷ್ಟೇ. ಎಷ್ಟು ಫೀಟ್ ಆಯ್ತು? ಈಗ ಇದು 85 ಫೀಟ್ ಆಯ್ತು ಅಲ್ಲಿಗೆ. 85 ಫೀಟ್ ಹೋಗಿದೆ. ಈಗ ಕರೆಂಟ್ ಬೇಕು. ಕರೆಂಟ್ ಇಲ್ಲದ್ರೆ ಜನರೇಟರ್ ವ್ಯವಸ್ಥೆ ಇಲ್ಲ? ವ್ಯವಸ್ಥೆ ಉಂಟು. ವ್ಯವಸ್ಥೆ ಇದೆ. ಜನರೇಟರ್ ವ್ಯವಸ್ಥೆ ಇದೆ. ಜನರೇಟರ್ ಇದ್ರೇನೆ ಒಳ್ಳೇದು. ಯಾಕಂದ್ರೆ ಕರೆಂಟ್ ಅನ್ನು ಎಷ್ಟೊತ್ತಿಗೆ ನಮ್ಗೆ ಆಗುದಿಲ್ಲ. ಕೆಲವು ಪ್ರದೇಶದಲ್ಲಿ ಕರೆಂಟ್ ಇರುವುದಿಲ್ಲ. ಅದರಂದ್ರೆ ಸಿಂಗಲ್ ಫೇಸ್ ಮಾತ್ರ ಇರುದು, 3 ಫೇಸ್ ಇರುವುದಿಲ್ಲ. ಅದಕ್ಕಾಗಿ ಜನರೇಟರ್ ಯೂಸ್ ಮಾಡಿದ್ರೆ ನಮ್ಗೆ ಬೇಕಾದಾಗೆ ವರ್ಕ್ ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಇದನ್ನ ಜಾಸ್ತಿ ಹೊತ್ತು ಈ ರಾಡ್ ಅನ್ನು ಈಗ ಬಿಡುವಾಗಿಲ್ಲ. ಯಾಕಂದ್ರೆ ಒಳಗಿಂದ ಹೇಳಿ ಅದು ಜರಿದ್ರೆ ಜಾಮ್ ಆಗ್ತದೆ ಅಂತ ಹೇಳಿ. ಹಾಗೆ ಅದು ಈಗ ರಾಡ್ ಎಷ್ಟು ಫೀಟ್ ಉದ್ದುಂಟು? ಇದು 3.5 ಫೀಟ್ ಒಂದು ರಾಡ್. 3.5 ಒಂದು ರಾಡ್ 3.5 ಫೀಟ್ ಉದ್ದ ಇದೆ. ಒಂದು ರಾಡ್ ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕು? ಒಂದು ರಾಡ್ 1 ನಿಮಿಷ. 1 ನಿಮಿಷ ಖಾಲಿ ಮಣ್ಣಿದ್ರೆ. ಕಲ್ಲಿದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ. ಇದ್ರಲ್ಲಿ ಬಂದಿದೆ ಅದೇ ಡಿಗ್ಗಿಂಗ್ ಬಂದಿದೆ. ಡಿಗ್ಗಿಂಗ್ ಬಂದ್ರು ಅದೇ ನಮ್ಗೆ ಹಾಕ್ಲಿಕ್ಕೆ ಧೈರ್ಯ ಇಲ್ಲ. ಯಾಕಂದ್ರೆ ಎಲ್ಲಿಯಾದ್ರೂ ಜರ್ದ್ರೆ ಅಂತ. ಒಳಗೆ ಡಿಗ್ಗು ಹೊಡೆಯುವಾಗ ಮಣ್ಣಲ್ಲ, ಮಣ್ಣು ಜರ್ದ್ರೆ ಪೈಪ್ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅಣ್ಣ ಈ ಅಡ್ಡ ಬೋರ್ ತೆಪ್ಪುನ ಉದ್ದೇಶದ ಆಯ್ತಾ? ಈ ಉದ್ದೇಶ ಅಂಡ 4 ಬೋರ್ ಹಾಕಿಯ ನೀರು ಕಮ್ಮಿ ಅಂಡ್ ಐತೆ ಮಲ್ಲ ನೀರು ಸಿಕ್ಕಿಜಿ ಅಂಚೆ ಸಿಕ್ಕನ್ನ ಕಾರಣ ಕರೆಂಟ್ 2 ವರ್ಷ ಒಂಜಿ ಬೋರ್ ಹಾಕದು ಅಡ್ಡ ಬೋರ್ ಕೊಂಡದು. ಆ ಅಡ್ಡ ಬೋರ್ ಒಂಜಿ ಇಂಚಿ ನೀರು ಸಿಕ್ಕಿಡು ಫಸ್ಟ್ ಒಂಚೂರು ಕಮ್ಮಿ ಅಂಡಿತ್ತೆ. ಅಂಚೆ ಕಮ್ಮಿ ಆಗ ನೀರು ಕಮ್ಮಿ ಆಗ್ಬೋದು ಕೃಷಿಗೆ. ಅಂಚೆ ಕಮ್ಮಿ ಆಡಕ್ಕೂ ಬೆರಪ್ಪೊಂಜಿ ಪಾಡಿ ರೈತ ಪ್ರಯತ್ನ ಮಾಡ್ತಂತ ಉಳ್ಳಾಯಿನ ಇದು ಫಾಸ್ಟ್ ಕಟ್ ಬೋರ್ ಜಾರ ತುಂಬ 4 ಬೋರ್ ಆತಂದು ಐಟ್ಲ ನೀರು ಇಜ್ಜಡ ಅವೇ ಅರ್ಧ ಇಂಚು 1 ಇಂಚು ನೀರು ಉಳ್ಳಾಯಿನ ಐಟ್ಲ ಮಳ್ಳ ಬರ್ತಿಜಿ 4 ಎಕರೆ ಜಾಗ ಉಂಡು. ಗುಡ್ಡೆನೆ ಕೃಷಿ ಮಾಡ್ಬೇಡ ಗುಡ್ಡೆ ಎತ್ತಂದು
అయితే దుమ్ము ఎత్తిన అడ్డ బోర్ నీరు పరపుండా ಮತ್ತೊಂದು ಐದು ಆಯ್ತು ಅಂತ ಬರು എനിക്ക് എക്കിഞ്ഞ ಒಂದುള്ളൂ ಕಿರಕಿಂಜತ್ ಪಂಪಡು ಲಿಫ್ಟ್ ಮಾಡ್ಬಿಡ ಫಸ್ಟ್ ತಿಪ್ಪ ಮಾಡ್ಬಿಡು ಏತ್ ವರ್ಷ ಅಣ್ಣ ಇನ್ನು ಪಾಡ್ತೀರಿ അതിന് ಮಾಡ್ದು ವರ್ಷ ಮೂಜಿ ಹಣ್ಣದು ಜನ ಮೂಜಿ ಹಣ್ಣು ಮೂಜಿ ವರ್ಷ ಅಂಡ್ ಮೂಜಿ ವರ್ಷ ನಾವು ಧರ್ಮ ತನೀರು 24 ಗಂಟೆ ಬರೋ ಒಂದಿಪ್ಪು ಬತ್ತೊಂದು ತೋಜ್ಪ ಬರ ಇನ್ನು ತೋಯ್ಪ ದೊಡ್ಡ 1 ಇಂಚು ನೀರು ಬತ್ತೋಯ್ತದೆ 1 ಇಂಚ್ 20 ಅವಿತ್ತೆ ಕಮ್ಮಿ ಆಗ್ತದೆ ಆ ಸೆಟ್ ಉಂಟು ಇದೆ ಏಪ್ರಿಲ್ ಮೇ ಎಲ್ಲ ಅಂಚನೆ ಬರ್ಪುಂಡ 1 ಇಂಚನೆ ಬತ್ತೋಯ್ತು ಅಂದು ಕಮ್ಮಿ ಆಣ ಉದ್ದೇಶಕ್ಕೋಸ್ಕರ ಇರು ಫಸ್ಟ್ ಕೊರೆಪ ಯಾರು ಕೊರೆಪ ಒಂದಿಲ್ಲ ಅಂಡ್ ಪ್ರಯೋಜನ ಉಂಟು ಬಾರಿ ಪ್ರಯೋಜನ ಆತ ತಿಕ್ಕಂಡ ತಿಕ್ಕಂಡ ಲೆಕ್ಕ ಅಸಲು ಇಜ್ಜತ ಅಂದೆ ಚಿರೇಟ್ ಒಂಜಿ ಮಿತ್ತು ಅಂತ ನೀರು ಇರಾಂಡೆ ಅಂದೆ ಅಂದೆ ಅವೇ ಅವೇ ಕಮ್ಮಿ ಖರ್ಚಿಲ್ಲ ಆಪುಂಡು ಕಮ್ಮಿ ಖರ್ಚಿಡ ಅವಳು ಈರ ಅಪ್ಪಗೆ ಏತಾತ್ ನೆಕ್ ದಿಕ್ಕ ಅಪ್ಪಗೆ 35,000 ನಾನು ಒಟ್ಟು ಕಾಸಲ್ಲ ಅದಲ್ಲ ಅವಳ ಬೇತೆ ಬರೋ ರಟ್ಟು ಹೋತುಂಡು ಇಲ್ಲಿ ಇಲ್ಲಿ ಅಂಡ ಕಾಳಿ ದೆಕ್ ಈಗ ದೆಕ್ಕ ದೆಕ್ಕ 15,000 20,000 15,000 ಆತ್ ಇಪ್ಪತ್ತು ಅದಂದ್ರೆ ಅಪ್ಪಗೆ ಚೂರು ಕಡಿಮೆ ಇತ್ತು ರೇಟ್ ಇರು 3 ವರ್ಷ ತುಂಬ ಪಾಡ್ಪೈನ ಇದು ಈ ಫಾಸ್ಟ್ ಗಾಡಿ ನೀರು ತಿಕ್ಕಿ ಜನ ಉದ್ದೇಶ ಹೋಗೋದು ಇಟ್ಟು ಪಾಡ್ಪೈನ ಈ ಅಡ್ಡಬೋರನ್ನು ನೋಡ್ಲಿಕ್ಕೆ ಕೂಡ ತುಂಬಾ ಜನ ಸೇರಿದ್ದಾರೆ. ಯಾಕಂತ ಹೇಳಿದ್ರೆ ಈ ವಿಶೇಷವಾಗಿರುವಂತ ಇದೊಂದು ಸಾಧನ ಇಲ್ಲಿ ಕೂಡ ಹಳೆಯ ಟೆಕ್ನಾಲಜಿ ಆದ್ರೂ ಕೂಡ ಇಲ್ಲಿ ಕೂಡ ಕಾಣಲಿಕ್ಕೆ ಸಿಗುದಿಲ್ಲ. ಇದು ಕಡಿಮೆ ತೆಗೆಯುವಂಥದ್ದು, ಕಡಿಮೆ ಖರ್ಚಲ್ಲಿ ಕೂಡ ಆಗ್ತದೆ. ಜನರಿಗೆ ಒಂದು ಕುತೂಹಲ ಇರ್ತದೆ ಯಾವ ರೀತಿ ತೆಗಿಬಹುದು ಅನ್ನೋ ಒಂದು, ಆ ಕಾರಣಕ್ಕಾಗಿ ಜನರೆಲ್ಲ ಸೇರಿಕೊಂಡು ನೋಡುವಂಥದ್ದು. ಈ ರಾಡು ಮುಗೀತಾ? ಇದು ರಾಡು ಇದು ಹೋಯ್ತು, ಬೇರೆ ರಾಡು ಹಾಕ್ಬೇಕು. ರಾಡು ಹಾಕೋದು ರಾಡು ಹಾಕಿದ್ದು 3 ಜನ ಬೇಕೀಗ ಹೆಲ್ಪಿಗೆ 3 ಜನ ಬೇಕು. ಇದನ್ನ ತಗೊಂಡು ಹೋಗುವಂತದ್ದು ಯಾವ್ದರಲ್ಲಿ? ಲೋಡ್ ಮಾಡ್ಕೊಂಡು ಅದಂದ್ರೆ ಪೀಸ್ ಬರ್ತದೆ. ಇದೆಲ್ಲ ಪೀಸ್ 3 ಪೀಸ್ ಬರ್ತದೆ. ಹಾಗೆ ತಗೊಂಡು ಹೋಗ್ಲಿಕ್ಕೆ ಈಸಿ ಆಗ್ತದೆ. ಇದಂದ್ರೆ ಇದು ಮುಂದಕ್ಕೆ ಹೋಗ್ಬೇಕಲ್ಲ, ಕಾರಣ ಇದಕ್ಕೆ ಮೋಟರ್ ಸಿಸ್ಟಮ್ ಯಾವುದಿಲ್ಲ, ಕೈಯಿಂದಲೇ ಹೋಗ್ಬೇಕು. ಹೀಗೆ ತಳ್ಳುದು, ಹಾಗೆ ದೊಡ್ಡದು ನೀವು ಈಗ ಮೋಟರ್ ಸಿಸ್ಟಮ್ ಮಾಡಿದ್ರೆ ಇದು ನಮ್ಗೆ ಈ ಕೆಲಸ ಉಳಿಯುತ್ತದೆ. ಇದು ಈಗ ಆಟೋಮೆಟಿಕ್ ಈಗ ಹೊಸ ಮೋಟರ್ ಸಿಸ್ಟಮ್ ಮಾಡ್ಲಿಕ್ಕೆ ಉಂಟು ಈಗ. ಅಂದ್ರೆ ಈಗ ಈ ತರ ಮಾಡುವಂತ ಮೋಟರ್ ಸಿಸ್ಟಮ್ ಮಾಡಿದ್ರೆ ಈ ಕೆಲಸ ಉಳಿಯುತ್ತದೆ. ಹೌದೌದು. ಈಗ ಜಾಸ್ತಿ ಈಗ ಲಾಸ್ಟಿಗೆ ಆಗುವ ಜಾಸ್ತಿ ಶಕ್ತಿ ಕೊಡ್ಬೇಕಂತ, ಪ್ರೆಸರ್ ಕೊಡ್ಬೇಕಂತ. ಪ್ರೆಸರ್ ಅಂದ್ರೆ ಗಟ್ಟಿ ಕಲ್ಲಲ್ಲಿ ಸ್ವಲ್ಪ ಹಾರ್ಡ್ ಬಂದಿದೆ ಈಗ. ಆ ಹಾರ್ಡ್ ಕಲ್ಲು ಬಂದ ಕಾರಣ ಸ್ವಲ್ಪ ಪ್ರೆಸರ್ ಜಾಸ್ತಿ ಇರ್ತದೆ. ಹೌದು. ಈಗ ಎಲ್ಲಿ ಕೂಡ ನೀವು ಬರ್ತೀರಿ, ಎಲ್ಲಿ ಹೇಳಿದ್ರು ಎಲ್ಲಿ ತೆಗಿಲಿಕ್ಕೆ ಇದ್ರೆ ಕೂಡ ಕಾಲ್ ಮಾಡಿದ್ರೆ ಆಯ್ತು, ನಾವು ಬರ್ತೇವೆ. ಇದರ ಬಿಟ್ಟು ತೆಗೆದು ತೋರಿಸುವುದಾ ಅಣ್ಣ? ಬಿಟ್ಟು ತೆಗೆದು ತೋರಿಸುವುದು. ಇದಕ್ಕೆ ಎಷ್ಟಾಗ್ತದೆ ಖರ್ಚು ಈ ಮಿಷಿನಿಗೆ? ಮಿಷಿನಿಗೆ ಅದಂದ್ರೆ ತರಾವಳಿ ಇರ್ತದೆ ಮಿಷಿನಲ್ಲಿ. ಅದಂದ್ರೆ ಪೈಪು ಲೆಂತ್ ಹೆಚ್ಚು ಕಡಿಮೆ ಇರ್ತದೆ. 5 ಫೀಟ್ ಇದು ಬರ್ತದೆ, 4 ಫೀಟ್ ಇದು ಬರ್ತದೆ. ಹಾಗೆ ಬಿಟ್ಟು ತೋರಿಸ ಬೇರೆ ಬೇರೆ ಬಿಟ್ಟು ಬರ್ತದೆ, ಅದರಲ್ಲಿ ಬೇರೆ ಬೇರೆ ಬಿಟ್ಟು ಬರ್ತದೆ. ಕರ್ಗಲ್ಲು ಕೊರೆಯುವಂತದ್ದು ಬೇರೆನೆ ಬರ್ತದೆ. ಸಾಧಾರಣ ಕಲ್ಲನ್ನೆಲ್ಲ ಈ ಬಿಟ್ಟು ಕೊರೀತದೆ. ಇದು ಸಾಧಾರಣ ಕಲ್ಲನ್ನೆಲ್ಲ ಈ ಬಿಟ್ಟು ಕೊರೀತದೆ. ಇದರಲ್ಲಿ ನೋಡಿ 3 ಟೂಲ್ ಕೂರಿಸಿದ್ದಾರೆ ಇಲ್ಲಿ. ಇದು 3 ಟೂಲ್ ಕೂರಿಸಿದ ಕಾರಣ ಯಾವ ಕಲ್ಲನ್ನು ಕೊರೀತದೆ ಇದು. ಈಗ ನಿಮ್ಮಲ್ಲಿ ಎಷ್ಟು ಬಿಟ್ಟು ಉಂಟು, ಯಾವ ಟೈಪ್ ಇದೆಲ್ಲ ಉಂಟು? ನಮಗೆ ಅಂದ್ರೆ 2 ಟೈಪ್ ಅಲ್ಲಿ ಮಾತ್ರ ಇರೋದು ಈಗ 3 ಬರ್ತದೆ, ಮತ್ತೊಂದು 2 ಇದರ ಆಂಗಲ್ ಅಲ್ಲಿ ಬರ್ತದೆ ಅಂತ. ಇದು ಇಲ್ಲಿರುವಂತದ್ದು ಇದು 3 ಆಂಗಲ್ ಅಲ್ಲಿ ಇದೆ ನೋಡಿ. ಇದು ಯಾವ ಮೆಟಲ್ ಅಲ್ಲಿ ಮಾಡಿರುವಂತದ್ದು? ಇದು ಕಬ್ಬಿಣನೆ ಫುಲ್ಲು? ಇದು ಫುಲ್ ಕಬ್ಬಿಣನೆ. ತುದಿಯಲ್ಲಿ ಮಾತ್ರ 3 ಟೂಲ್ ಕೂರಿಸಿದ್ದಾರೆ ನೋಡಿ, ವೆಲ್ಡ್ ಮಾಡಿ 3 ಟೂಲ್ ಕೂರಿಸಿದ್ದಾರೆ. ಇಷ್ಟು ಹೊತ್ತು ಅಡ್ಡ ಬೋರನ್ನು ಯಾವ ರೀತಿ ಕೊರಿಬಹುದು ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಮಗೆ ಒದಗಿಸಿ ಕೊಟ್ಟಿದ್ದೀರಾ. ಬಿಸಿ ಶೆಡ್ಯೂಲ್ ಅಲ್ಲಿ ಕೂಡ, ಯಾಕಂತ ಹೇಳಿದ್ರೆ ನಾನು ವಿಡಿಯೋ ಮಾಡ್ತೇನೆ ಅಂತ ಹೇಳುವಾಗ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಸರ್, ನಿಮಗೆ ಧನ್ಯವಾದಗಳು.